ಹೀಗೆ ಆದ್ರೆ ಸಂಬಂಧ ನೋಡಿರ ನಾನು ಅವ್ರಿಗೆ ಮುಖ ಹೇಗ್ ತೋರ್ಸು ಅಂತೀರಾ? ನಮ್ಮ ಅಕ್ಕನ್ಗೆ ಭಾವನ್ಗೆ ಸೀನು ಬಗ್ಗೆ ತುಂಬಾ ದೊಡ್ಡದಾಗಿ ಹೇಳಿದೀನಿ. ಇವಾಗ ಹೀಗ್ ವರ್ತಿಸ್ತಿದ್ದಾನೆ ಅಂದ್ರೆ ಅವ್ರು ಎಷ್ಟು ನೋವು ಪಡ್ತಾರೆ ಅಂತ ಒಂದ್ಸಲ ಆದ್ರೂ ಯೋಚನೆ ಮಾಡಿದೀರಾ? ಹೋಗ್ಲಿ, ಅವಳೇನಾದ್ರೂ ತಪ್ಪು ಮಾಡಿದ್ಲ ಕೈ ಮಾಡೋದಕ್ಕೆ? ಅದು ಇಲ್ವಲ್ಲ. ನಮ್ ಭಾವನವ್ರ ಆಸ್ತಿ ಈ ಮನೆಗೆ ಸ್ವಲ್ಪನೂ ಕಡಿಮೆ ಇಲ್ಲ. ಇಲ್ಲಿ ವೆಂಕಟರಾವಣ್ಣ ಸಂಪಾದಿಸಿರೋದು ಏನೂ ಇಲ್ಲ. ಆದ್ರೂ ಕೂಡ ಸೀನುಗೆ ಚಾರುಗೆ ಮದ್ವೆ ಮಾಡಿಸ್ಬೇಕು ಅನ್ಕೊಂಡೆ. ಸೀನುನ್ ಕೂಡ ದುಡ್ಡಿರೋನಾಗ್ ಮಾಡ್ಬೇಕು ಅನ್ಕೊಂಡೆ. ಚಾರು ಈ ಮನೆ ಸೊಸೆ ಆದ್ರೆ ಈ ಮನೆಗ್ ಕೂಡ ತುಂಬಾ ಒಳ್ಳೇದಾಗತ್ತೆ ಅಂತ ಆಸೆ ಪಟ್ಟೆ. ಆದ್ರೆ ಹೀಗ್ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ ಅದ್ಗೆ. ಪಾರ್ವತಿ, ಇವಾಗಂತದ್ ಏನಾಯ್ತು ಹೇಳು? ಇನ್ನೇನಾಗ್ಬೇಕು ಅದ್ಗೆ? ಅವಳನ್ನ ಅಳಿಸ್ಬಿಟ್ಟ ಅಲ್ವಾ ನಿಮ್ ಮಗ? ಅವಳ ಅಪ್ಪ ಅಮ್ಮನ ಹತ್ರ ಹೇಳಿದ್ರೆ ಮದ್ವೆಗೂ ಮುಂಚೆನೆ ಕೈ ಮಾಡಿದಾನೆ, ಮದ್ವೆ ಆದ್ಮೇಲೆ ನನ್ ಮಗಳ ಭವಿಷ್ಯ ಏನು ಅಂತ ಅರ್ಥ ಆಗತ್ತೆ ಅಂತಾರೆ. ತುಂಬಾ ದೊಡ್ಡ ಸಂಬಂಧ ತಂದ್ಬಿಟ್ಟಿದ್ಯಾ ಅಂತ ನನಗೆ ಚೆನ್ನಾಗ್ ಬೈತಾರೆ. ಪಾರ್ವತಿ, ಇಂಥದ್ದೆಲ್ಲ ಕೂಡು ಕುಟುಂಬದಲ್ಲಿ ಸಹಜ. ಅವನಿಗೆ ನಾನ್ ಬುದ್ಧಿ ಹೇಳ್ತೀನಿ. ಆದ್ರೂ ನೀನೇ ನೋಡುದ್ಯಲ್ಲ, ಚಾರು ಸೀನುಗೆ ಸಪೋರ್ಟ್ ಮಾಡಿದ್ಲು. ಇಂಥ ವಿಷಯಗಳನ್ನೆಲ್ಲ ಚಾರು ಅವ್ರ ಅಪ್ಪ ಅಮ್ಮನ್ಗೆ ಹೇಳಲ್ಲ. ನೀನು ಕೂಡ ಯಾರಿಗೂ ಹೇಳ್ದೆ ಈ ವಿಷಯನ ಇಲ್ಲಿಗೆ ಮರಿಬೋದಲ್ಲ. ಹೇಗ್ ಮರ್ತೋಗೋ ಅಂತೀರಾ ಅದ್ಗೆ? ಹೇಗ್ ಮರ್ತೋಗೋ ಅಂತೀರಾ? ಈ ನಿಜ ಅವ್ರ ಕಿವಿಗ್ ಬಿದ್ರೆ ಜನ್ಮದಲ್ಲೂ ನಮ್ಮನ್ನ ಮರೆಯೋದಿಲ್ಲ ಅವರು. ಈ ಸಂಬಂಧನೇ ಬೇಡ ಅನ್ಕೊಂಡ್ರು ಆಶ್ಚರ್ಯ ಆಗ್ಬೇಕಾಗಿರೋ ಅಗತ್ಯ ಇಲ್ಲ. ಪಾರ್ವತಿ, ಏನು ಅಂತ ಮಾತಾಡ್ತಾ ಇದ್ಯಾ? ಅದ್ಗೆ ಮದ್ವೆ ಅನ್ನೋದು ಎರಡು ಜೀವನಗಳ ಮಧ್ಯ ಬಂಧ ಅಂತಾರೆ. ಅದಲ್ಲ ಅದ್ಗೆ, ಎರಡು ಮನಸ್ಸುಗಳು ಒಂದಾಗ್ಬೇಕು. ಸೀನು ಮನ್ಸಲ್ಲಿ ಚಾರು ಮೇಲೆ ಪ್ರೀತಿ ಇದೆಯೋ ಅಲ್ವೋ ಗೊತ್ತಾಗ್ತಿಲ್ಲ. ಒಂದ್ ವೇಳೆ ಪ್ರೀತಿ ಇದ್ರೆ ಯಾಕೆ ಹಾಗೆ ಹೊಡಿತಾನೆ? ಇವಾಗಾದ್ರೂ ನೀನ್ ಹುಷಾರಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಆಸೆ ಎಲ್ಲ ನಿರಾಸೆ ಆಗೋಗುತ್ತದ್ಗೆ. ಪಾರ್ವತಿ, ನೀನೇನು ಚಿಂತೆ ಮಾಡ್ಬೇಡ. ಅವನಿಗೆ ನಾನ್ ಬುದ್ಧಿ ಹೇಳ್ತೀನಿ. ಚಾರು ಜವಾಬ್ದಾರಿ ನಂದು. ನಾನಿರುವಾಗ ಚಾರುಗೆ ಯಾವುದೇ ರೀತಿ ಅನ್ಯಾಯ ಆಗೋದಕ್ ಬಿಡಲ್ಲ. ಸರಿ ಅದ್ಗೆ, ನೀವ್ ಇಷ್ಟೊಂದು ಭರವಸೆ ಕೊಡ್ತಿರೋದಕ್ಕೆ ನಾನ್ ನಂಬ್ತಾ ಇದ್ದೀನಿ. ಸದ್ಯ ಈಗ್ಲಾದ್ರೂ ನೀನ್ ನನ್ನ ನಂಬ್ದೆ, ಅಷ್ಟು ಸಾಕು ಪಾರ್ವತಿ. ನಿಮಗಿಷ್ಟವಾದ ಪಲ್ಯ ಎಲ್ಲ ಮಾಡಿದ್ದೀನ್ರಿ. ಈ ಹೀರೆಕಾಯಿ ಪಲ್ಯ ಅಂದ್ರೆ ನಮ್ ರಾಜಿಗೆ ಎಷ್ಟಿಷ್ಟ ಅಲ್ವಾ? ಅವಳು ಚಿಕ್ಕವಳಾಗಿದ್ದಾಗ ನೀವೇ ತಿನ್ನಿಸ್ತಿದ್ರಿ. ಇಲ್ದೆ ಹೋದ್ರೆ ರಾಜಿ ತುಂಬಾ ಹಠ ಮಾಡ್ಬಿಡ್ತಿದ್ಲು. ರಾಜಲಕ್ಷ್ಮಿ ತಿಂದ್ಲಾ? ನಮ್ ರಾಜಿ ಮನೇಲಿದ್ದಾಳೆ, ಟೂರ್ಗ್ ಹೋಗಿದ್ದಾಳಲ್ವಾ? ಅಲ್ಲೂ ಕೂಡ ಎಲ್ರ ಜೊತೆ ಸೇರ್ಕೊಂಡು ಊಟ ಮಾಡ್ತಿರ್ತಾಳೆ. ಅವಳ ಬಗ್ಗೆ ನೀವೇನು ಯೋಚನೆ ಮಾಡದೆ ಹೊಟ್ಟೆ ತುಂಬಾ ಊಟ ಮಾಡಿ. ಎಲ್ರದ್ದು ಊಟ ಆಯ್ತಾ? ಎಲ್ರದ್ದು ಊಟ ಆಯ್ತು ರೀ. ನಂದು ಊಟ ಆಯ್ತಾ ಅಂತ ಕೇಳ್ತಿದ್ದೀರಾ? ನನಗೆ ಹಸಿವಿಲ್ಲ ರೀ. ನಮ್ ರಾಜಿ ಮನೇಲಿಲ್ಲ ಅಂದ್ರೆ ನನ್ಗೇನೋ ಬಿಕೋ ಅನ್ಸುತ್ತೆ. ಎಲ್ರೂ ಇದ್ರೂ ಕೂಡ ಯಾರೂ ಇಲ್ವೇನೋ ಅಂತ ಅನ್ಸುತ್ತೆ. ಇದೇನ್ರಿ ಇದು? ನೀವು ಬಡಿಸ್ತಾ ಇದ್ದೀರಾ? ತಿನ್ನು. ನನಗೋಸ್ಕರ ಬಡಿಸಿದ್ರಾ? ಹೋಗ್ಲಿ ಬಿಡಿ, ನನ್ನ ಮೇಲಿನ ಪ್ರೀತಿನ ಹೀಗಾದ್ರೂ ತೋರಿಸ್ತಿರಲ್ಲ, ತುಂಬಾ ಸಂತೋಷ ರೀ.
ನಮ್ ರಾಜು ಕೂಡ ಹೀಗೇನೆ. ನಾನ್ ತಿನ್ಲಿಲ್ಲ ಅಂದ್ರೆ ಅವಳೇ ಬಡ್ಸಿ ತಿನ್ನೋ ಹಾಗೆ ಮಾಡ್ತಾ ಇದ್ಲು. ನಂಗ್ ಬೇಡ ಅಂದ್ರೂ ತಿನ್ನಿಸ್ದೆ ಬಿಡ್ತಾನೆ ಇರ್ಲಿಲ್ಲ. ರಾಜಲಕ್ಷ್ಮಿ ಹೇಗಿದ್ದಾಳೋ ಏನೋ. ನಮ್ ರಾಜಿಗೋಸ್ಕರ ಭಯ ಪಡೋ ಅಗತ್ಯನೇ ಇಲ್ಲ ರೀ. ಯಾಕೆಂದ್ರೆ ಜೊತೆ ನಮ್ಮ ಆದ್ಯ ಇದ್ದಾಳಲ್ಲ. ಆದ್ಯ ಇದ್ರೆ ನಾನಿದ್ದ ಹಾಗೇನೆ. ನಮ್ ರಾಜಿಗೆ ಏನೂ ಆಗಲ್ಲ. ನೀವೇನು ಯೋಚನೆ ಮಾಡದೆ ಊಟ ಮಾಡಿ. ಅಯ್ಯೋ, ನೀರು ಕುಡೀರಿ. ನಿಮ್ ಮಗಳು ನಿಮ್ಮನ್ನ ಜ್ಞಾಪಿಸ್ಕೊತಿದ್ದಾಳೋ ಏನೋ. ಅಲ್ಲಿ ಅವಳು, ಇಲ್ಲಿ ನೀವು. ನೀವಂದ್ರೆ ಇಷ್ಟನೋ ಅಭಿಮಾನನೋ ಗೊತ್ತಿಲ್ಲ. ನಿಮಗ್ ಜ್ವರ ಬಂದ್ರೆ ನನಗ್ ನಿದ್ದೆ ಮಾಡಕ್ಕಾಗಲ್ಲ. ನಿಮ್ ಜೊತೆ ಯಾರಾದ್ರೂ ಮಾತಾಡಿದ್ರೆ ನನ್ ಮನ್ಸು ಸಹಿಸೋದಿಲ್ಲ. ಅಂಥದ್ರಲ್ಲಿ ನಿಮಗಿಷ್ಟ ಇರೋದನ್ನ ನಿಮಗ್ ಕೊಡದೆ ಹೋದ್ರೆ ನಾನ್ ನೆಮ್ಮದಿಯಾಗಿರೋದಕ್ಕಾಗಲ್ಲ ಸರ್. ನಿಮಗೇನ್ ಅವಶ್ಯಕತೆ ಇದೆ ಅನ್ಸಿದ್ರು ನಿಮ್ಗೆ ಸಹಾಯ ಮಾಡ್ಬೇಕು ಅನ್ಸತ್ತೆ. ನಿಮಗಿಷ್ಟ ಇರೋದನ್ನೆಲ್ಲಾನು ತಂದ್ಕೊಡ್ಬೇಕು ಅಂತ ಅನ್ಸತ್ತೆ. ಯಾರ ಸಹಾಯನೂ ಇಲ್ದೆ ನಿಮ್ಗೆ ಈ ಜೇನನ್ನ ತಂದ್ಕೊಡೋದಕ್ಕೆ ನಾನೇ ಸಿದ್ಧವಾಗಿದ್ದೀನಿ. ಅಪ್ಪ ಆಂಜನೇಯ, ಈ ಕಾಡ್ಗೆ ನಾನು ಹೊಸಬ್ಳು. ಜೇನ್ ತೆಗಿತಾ ಇರೋದು ನನ್ ಮೊದಲನೇ ಸಲ. ಏನಾದ್ರೂ ಸಿಕ್ಕಾಕೊಂಡೆ ಅಂದ್ರೆ ಸಾಯಿಸೋವರೆಗೂ ಅದ್ ಬಿಡಲ್ಲ ಅಂತ ಕೋಚ್ ಸರೇ ಹೆದರ್ಕೊಂಡ್ಬಿಟ್ರು. ನಿನ್ ಜೇನನ್ನ ನಾನು ತಗೊಳ್ತಾ ಇದ್ದೀನಿ ಅಲ್ವಾ, 1-2 ಹುಳ ಕಚ್ಚಿದ್ರೂ ಪರವಾಗಿಲ್ಲ. ಆದ್ರೆ ಪ್ರಾಣಕ್ಕೆ ಅಪಾಯ ಬರ್ದೇ ಇರೋ ಹಾಗೆ ನೀನೇ ಕಾಪಾಡಬೇಕು ಸ್ವಾಮಿ. ಜೈ ವೀರಾಂಜನೇಯ.
ಪ್ರೀತಿಸಿದ್ರೆ ಎರಡು ಮನ್ಸುಗಳು ಬೆರೆಯುತ್ತೆ ಅಂತಾರೆ. ನೀನ್ ನನ್ನಲ್ಲಿ ಬೆರ್ತು ಹೋಗಿದ್ಯಾ ಸೀನು? ನಿನ್ನ ನೆನಪು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಯಾವಾಗ್ಲೂ ನಿನ್ನೆ ನೆನ್ಸ್ಕೊಂಡು ಬದುಕ್ತಿದ್ದೀನಿ. ಈ ಗಿಫ್ಟ್ನ ಬಿಸಾಕ್ಬಿಟ್ಟೆ ಅಂತ ಬೇಜಾರಾಗ್ಬೇಡ ಸೀನು. ನಿನಗ್ ಗೊತ್ತಾಗ್ತಿರೋ ಹಾಗೆ ಈ ಗಿಫ್ಟ್ನ ತಗೊಂಡೆ. ಅಂದ್ರೆ ನಮ್ಮ ಲವ್ ಸೋಲಿಲ್ಲ ಅಂತಾಯ್ತು. ಹೀಗೆ ಯಾರಿಗೂ ಗೊತ್ತಾಗ್ತೇನೆ ನಿನ್ನ ಪ್ರೀತಿಸ್ತೀನಿ ಸೀನು. ಐ ಲವ್ ಯು ಸೀನು. ಐ ಲವ್ ಯು ಸೋ ಮಚ್. ಅಲ್ಲೋಡ್ರೋ, ಆದ್ಯ ಯಾರಿಗೋಸ್ಕರನು ಕಾಯ್ತಾ ಇದ್ದಾಳೆ, ನಂಗೋಸ್ಕರನೇ ಅನ್ಸುತ್ತೆ. ಕಂಪ್ನಿ ಕೊಡ್ಬೇಕು ಅನ್ಸುತ್ತೆ ಮಗ. ಲೇ, ಅವಳಿಗೆ ಕಂಪ್ನಿ ಕೊಡೋದಕ್ಕೆ ನಾನಿದ್ದೀನಲ್ಲೋ. ಇನ್ಮೇಲೆ ಅವಳು ನನ್ನ ಜೊತೆನೆ ಮಾತಾಡ್ತಾಳೆ. ಕಂಪ್ನಿ ಕೊಡುವಂತ ಟೈಮ್ ಪ್ಲೀಸ್ ವಾಟರ್ ಪ್ಲೀಸ್ ಅಂತೇನೋ. ಲೇ, ಕೋಪ ಮಾಡ್ಕೊಂಬೇಡ್ವಾ. ಮಾತಾಡ್ಬೇಕು ಅನ್ಕೊಂಡ್ರೆ ಹಾಗೂ ಮಾತಾಡ್ಬೋದಲ್ಲ ಅಂತ ಹೇಳ್ದೆ ಅಷ್ಟೇ. ಲೇ, ನಾನ್ ಚಾಲೆಂಜ್ ಮಾಡಿರೋ ಹಾಗೆ ಈಗ್ಲೇ ಅವಳಿಗೆ ಲಿಪ್ ಟು ಲಿಪ್ ಕಿಸ್ ಕೊಡಕ್ ಹೋಗ್ತಿದ್ದೀನಿ ಕಣೋ. ಒಂದ್ಸಲ ಯೋಚನೆ ಮಾಡು. ಮೊದ್ಲೇ ಅವಳು ಫೈರ್ ಬ್ರ್ಯಾಂಡು, ಮಿಸ್ ಆಯ್ತು ಅನ್ಕೋ ಬೆಂಕಿ ಹತ್ಬಿಡುತ್ತೆ. ಬೆಂಕಿನ ಆರಿಸೋದಕ್ಕೆ ನೀರಿದೆ, ಆದ್ಯಳ ಕೈಯಲ್ಲಿ ತಪ್ಪು ಮಾಡಿಸೋದಕ್ಕೆ ಈ ವಿಜಯ್ ಇದನ್ ಕಣೋ. ಓಕೆ ಮಗ, ನೀನ್ ಚಾಲೆಂಜ್ ನೋಡ್ತಿದ್ರೆ ನಮ್ಗೆ ತುಂಬಾ ಎಕ್ಸೈಟಿಂಗ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಲೇ, ನನ್ನ ಹೆಸರೇನು ಹೇಳು? ವಿಜಯ್. ನನ್ನ ಹೆಸರಲ್ಲೇ ಜಯ ಇದೆ ಕಣೋ. ನೋಡ್ತಾ ಇರಿ ಈ ಚಾಲೆಂಜ್ ಹೇಗೆ ಗೆಲ್ತೀನಿ ಅಂತ. ಇವ್ನು ಡೈರೆಕ್ಟ್ ಆಗಿ ಹೋಗಿ ಆದ್ಯನ್ ಕಿಸ್ ಮಾಡ್ತಾನೆ ಅಂತ್ಯಾ? ಅವನಿಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ ಮಗ. ಒಳ್ಳೆ ಫಿಗರ್ ಜೊತೆ ಕಾಫಿ ಕುಡಿತಾನೆ ಅನ್ಸುತ್ತೆ. ಯಾಕೋ ಏನೋ ಆಗುತ್ತೆ ಅಂತ ಡೌಟ್ ಆಗ್ತಿದೆ ಕಣ. I love you. ಹೆಲ್ಪ್, ಹೆಲ್ಪ್, ಕಾಪಾಡಿ, ಕಾಪಾಡಿ, ಹೆಲ್ಪ್ ಪ್ಲೀಸ್, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಹೆಲ್ಪ್, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ, ನೋಡ್ತಾ ನಿಂತಿದ್ದೀರಲ್ಲ, ಕಾಪಾಡಿ, ಯಾರಾದ್ರೂ ಕಾಪಾಡಿ, ನಮ್ಗೆ ಈಜು ಬರಲ್ಲ ಆದ್ಯ, ನೀನೇ ಕಾಪಾಡು. ಪ್ಲೀಸ್ ಯಾರಾದ್ರೂ ಕಾಪಾಡಿ. ಏನ್ ಫ್ರೆಂಡ್ಸ್ ನೀವು? ಛೇ! ಅಯ್ಯೋ, ಕಾಪಾಡಿ. ಏನೋ ಸೀನು ನಿನ್ ಮೇಲೆ ಕೈ ಮಾಡ್ದನಾ? ಏನ್ ಮಾತಾಡ್ತಿದ್ಯಾ ಚಾರು? ನಿನಗ್ ಸೀನು ಹೊಡೆಯೋದಂದ್ರೆ ಏನು? ಚಿಕ್ಕಂದಿನಿಂದ ನಾವ್ ನೀನ್ ಎಷ್ಟ್ ಮುದ್ದಾಗಿ ನೋಡ್ಕೊಂಡಿದೀವಿ. ನೀನ್ ನಮ್ ಮುದ್ದಿನ ಮಗಳು ಕಣೆ. ನಿನ್ ಮೇಲೇನೆ ಕೈ ಮಾಡ್ಬೇಕು ಅಂತ ಹೇಗ್ ಅನಿಸ್ತು ಅವನಿಗೆ? ಮದ್ವೆ ಆಗೋ ಹುಡುಗಿ ಅಂತ ಅವನನ್ನ ಹೊಡೆದಿದ್ರೆ ನನಗ್ ಬೇಜಾರಾಗ್ತಾ ಇರ್ಲಿಲ್ಲ ಅಮ್ಮ. ಆದ್ರೆ ಸಿನಿಮಾ ಅವನನ್ನ ಹೊಡೆದಿದ್ದು ನಾನು ಬೇರೆಯವಳು ಅಂತ ನನಗ್ ಬೇಜಾರಾಗ್ತಾ ಇರೋದು ಆ ಕಾರಣಕ್ಕೆ. ಹಾಗಾದ್ರೆ ಈಗ್ಲೇ ಬರ್ತೀವಿ ಇರು. ಇವತ್ತೇನು ಅನ್ನೋದು ನಿರ್ಧಾರ ಆಗ್ಬೇಕು. ಎಲ್ರ ಮುಂದೆ ಮದ್ವೆ ಮಾಡ್ಕೋತೀನಿ ಅಂತ ಶ್ರೀರಾಮಚಂದ್ರನ್ ಹಾಗೆ ನಡ್ಕೊಂಡು ಇವಾಗ ರಾಕ್ಷಸನ್ ಹಾಗೆ ಆಡ್ತಾನ? ಹೌದಮ್ಮ, ರಾಜಾರಾಮ್ ಅವ್ರ ಸೋದರಳಿಯ ಅಂತ ಸಂಬಂಧ ಸೆಟ್ ಮಾಡ್ಕೊಂಡಿದೀವಿ. ಇಲ್ಲ ಅಂದಿದ್ರೆ ಅವ್ರಿಗಿರೋ ಸ್ಥಾನಕ್ಕೆ ನಮ್ಮ ಮನೆ ಕೆಲಸದವರಾಗ ಕೂಡ ಸೇರಿಸ್ಕೋತಿರ್ಲಿಲ್ಲ. ನಿನ್ನಂತ ಒಳ್ಳೆ ಹುಡುಗಿ ಅವನು ಹೆಂಡತಿ ಆಗ್ತಿರೋದಕ್ಕೆ ಕಣ್ ರೆಪೆ ತರ ನೋಡ್ಕೊಳ್ಳೋದನ್ ಬಿಟ್ಟು ಕಣ್ಣೀರು ಹಾಕ್ಸ್ತಿದ್ದಾನ.
ನಾವೀಗಲೇ ಬರ್ತೀವಮ್ಮ. ನೀವ್ ಯಾರು ಬರೋ ಅಗತ್ಯ ಇಲ್ಲ. ಬರ್ಬೇಕಾಗಿರೋ ಅಗತ್ಯ ಇಲ್ಲ ಅಂತೀಯಲೇ. ನೀನ್ ಎಷ್ಟು ಬೇಜಾರಲ್ಲಿದ್ಯಾ? ಇದನ್ನ ನೋಡಿ ರಾಜಾರಾಮ್ ಅವರು ಏನು ಹೇಳಿಲ್ವಾ? ನಿನ್ನನ್ ಹೊಡಿತಿದ್ರೆ ನೋಡ್ತಾ ಸುಮ್ನೆ ಇದ್ರಾ? ಇಲ್ಲ ಅಮ್ಮ, ಸೀನು ಮಾವನ್ನ ಬೈತಾ ಇದ್ರು, ನಾನೇ ಅವ್ರನ್ನ ತಡ್ದೆ. ಯಾಕ್ ತಡೆದ್ಯೆ? ನಿನ್ಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಸೀನು ಮಾವನ್ಗೆ ನಾನಂದ್ರೆ ಇಷ್ಟ ಇಲ್ಲ ಅಮ್ಮ. ಆದ್ರೆ ಸೀನು ಮಾವ ಅಂದ್ರೆ ನನಗ್ ಪ್ರಾಣ ಅಲ್ವಾ ಅಮ್ಮ? ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ಯೆ, ಆದ್ರೆ ಅವನು ನಿನ್ನ ದೆವ್ವ ತರ ನೋಡ್ತಿದ್ದಾನೆ. ಆ ಆದ್ಯ ಮಾಯಲ್ಲಿ ಬಿದ್ದು ನಿನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಚಾರು. ಅದೇ ನಮಗ್ ತುಂಬಾ ಬೇಜಾರಾಗ್ತಿದೆ. ಅದು ಅಲ್ದೆ ನಿನ್ ಮೇಲೆ ಕೈ ಮಾಡಿದಾನೆ. ನೀನೇನು ಬೇಜಾರ್ ಮಾಡ್ಕೋಬೇಡ, ನಾನೇ ಎಲ್ಲ ನೋಡ್ಕೋತೀನಿ. ನೀನ್ ನೋಡ್ಕೊಳ್ಳೋದ್ ಏನೇ? ಮದ್ವೆಗೂ ಮುಂಚೆನೆ ಹೀಗ್ ಮಾಡ್ತಿದ್ದಾನೆ ಅಂದ್ರೆ ಮದ್ವೆ ಆದ್ಮೇಲೆ ಸುಮ್ನೆ ಇರ್ತಾನಾ? ಇವತ್ತೇ ಅವನಿಗೊಂದ್ ಗತಿ ಕಾಣಿಸ್ತೀವಿ. ಅಮ್ಮ, ಅವಸರ ಪಟ್ಟು ಮಾತಾಡಕ್ ಹೋದ್ರೆ ಇವತ್ತೇ ಎಲ್ಲದನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಯುದ್ಧ ಶುರುವಾಗೋಕ್ಕೂ ಮುಂಚೆನೆ ಅವರು ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ. ಅಂಥದ್ರಲ್ಲಿ ರಾಜಾರಾಮ್ ಅವ್ರ ಮನೇಲಿ ಅವಸರದಿಂದ ಏನೇನು ಮಾತಾಡಿ ಸಿಕ್ಕಾಕೋಬಾರ್ದು. ಈಗಾಗ್ಲೇ ಸಿನಿಮಾವ ನನ್ನ ಹೊಡೆದ ಅಂತ ಅವರೆಲ್ಲ ನನ್ನ ಮೇಲೆ ಜಾಸ್ತಿನೇ ಪ್ರೀತಿ ತೋರಿಸ್ತಾ ಇದ್ದಾರೆ. ಈಗ ಅದನ್ನೇ ಬಾಣ ತರ ಉಪಯೋಗಿಸ್ಕೋತೀನಿ. ಅದ್ ಹಾಗಲ್ಲಮ್ಮ. ಎಷ್ಟು ದಿನ ಹೀಗೆ ಕಷ್ಟಪಡ್ತೀಯಾ? ಈ ವಿಷಯ ಇಲ್ಲಿಗೆ ಸರಿ ಮಾಡಿದ್ರೆ ಆಗತ್ತಲ್ವಾ? ಅಮ್ಮ, ಸೀನು ಮಾವ ಹೊಡೆದಿರೋ ಏಟ್ನ ಮರ್ತು ಹೋಗ್ಬಿಡ್ಬೋದು. ಒಂದ್ ವೇಳೆ ದೊಡ್ಡ ಗಲಾಟೆ ಆಗಿ ಈ ಮದ್ವೆ ಏನಾದ್ರೂ ನಿಂತು ಹೋದ್ರೆ ಆಗ ಆಗೋ ನೋವು ನನ್ನ ಜೀವನ ಪೂರ್ತಿ ಕಾಡ್ತಾ ಇರುತ್ತೆ. ಒಂದು ಸಲ ಸೀನು ಮಾವ ನನ್ ಕುದ್ಗೆ ತಾಳಿ ಕಟ್ಲಿ, ಆಮೇಲೆ ಒಬ್ಬೊಬ್ರ ಹತ್ರನು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಒಬ್ಬರನ್ನು ಸುಮ್ಮನೆ ಬಿಡಲ್ಲ. ಸೀನು ಮಾವ ನನ್ ಪರ್ಮಿಷನ್ ಇಲ್ದೇನೆ ಹೊಸಲ್ನು ಕೂಡ ದಾಟಕ್ ಬಿಡೋದಿಲ್ಲ ನಾನು. ಹಾಗಂತೀಯಮ್ಮ? ಹೌದು ಅಮ್ಮ. ಈ ಮನೆಗೆ ಸೊಸೆ ಕಾಲಿಟ್ಟ ತಕ್ಷಣ ಒಬ್ಬೊಬ್ಬರನ್ನು ಚೆನ್ನಾಗಿ ಆಟ ಆಡಿಸ್ಬಿಡ್ತೀನಿ. ಯಾಕಂದ್ರೆ ಅವಾಗ ನಾನು ಈ ಮನೆಗೆ ಸೊಸೆ ಆಗಿರ್ತೀನಿ. ಇವಾಗ ನಾನು ಚಲಪತಿರಾವ್ ಮಗಳು ಅಷ್ಟೇನೆ. ನನ್ ಒಂದ್ಸಲ ಪದ್ಮಾವತಿ ಸೊಸೆ ಆಗೋ ತನಕ ಕಾಯ್ರಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಎಲ್ರಿಗೂ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇರಿ. ಸರಿನಮ್ಮ, ಏನ್ ಮಾಡಿದ್ರು ಹುಷಾರಾಗಿ ಮಾಡು. ವಿಜಯ್, 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 ವಿಜಯ್ ಕಣ್ಬಿಡು ವಿಜಯ್. ವಿಜಯ್, ವಿಜಯ್. ಲೋ ಮಗ, ಒಂದ್ ಸತ್ತೋಗ್ಬಿಟ್ನೇನೋ. ಅವ್ನ್ ಸಖತ್ ಕಿಲಾಡಿ ಕಣೋ, ಅಷ್ಟು ಈಸಿಯಾಗಿ ಸಾಯಲ್ಲ. ವಿಜಯ್, ವಿಜಯ್, ವಿಜಯ್ ಕಣ್ಬಿಡು ವಿಜಯ್. ವಿಜಯ್, ವಿಜಯ್. ವಿಜಯ್, ವಿಜಯ್. ಬ್ರೀತಿಂಗ್ ಮಾಡ್ತಿಲ್ಲ ಇವನು. ಯಾರಾದ್ರೂ ಇವನಿಗೆ ಉಸಿರು ಕೊಡಿ. ನೀ ಬನ್ನಿ, ಸ್ವಲ್ಪ ಹೆಲ್ಪ್ ಮಾಡಿ. ನಾನಾ? ಕಾಪಾಡಿ ಪ್ಲೀಸ್. ಚಿಚಿ, ಅವನಿಗೆ ಬ್ರೀತಿಂಗ್ ಕೊಡೋದಕ್ಕಿಂತ ನೀರಲ್ಲಿ ಬಿದ್ದು ಸಾಯೋದು ಒಳ್ಳೇದು. ನನ್ನಿಂದ ಆಗಲ್ಲ. ಪ್ಲೀಸ್ ಹಾಗೆ ಹೇಳ್ಬೇಡಿ, ನಿಮ್ ಫ್ರೆಂಡ್ ಪ್ರಾಣಕ್ಕೆ ಅಪಾಯ.
ಹೋಗ್ಲಿ ನೀವಾದ್ರೂ ಬನ್ನಿ. ಸಿಗರೇಟ್ ಸೇದಿ ನನ್ ಲಂಗ್ಸ್ ಎಲ್ಲ ಹಾಳಾಗಿದೆ. ಅವನಿಗೆ ಉಸಿರು ಕೊಡಕ್ ಹೋದ್ರೆ ನನ್ನ ಉಸಿರು ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ನಿಮ್ ಫ್ರೆಂಡಿಗೆ ಏನಾದ್ರೂ ನಿಮಗೇನು ಅನ್ಸಲ್ವಾ? ಇಲ್ಲಿ ಯಾರಿಗೂ ಮಾನವೀಯತೆ ಇಲ್ವಾ? ನನಗೆ ಮಾನವೀಯತೆ ಇದೆ. ಥ್ಯಾಂಕ್ ಯು. ನಿಮ್ ಫ್ರೆಂಡ್ಗೆ ಬ್ರೀತಿಂಗ್ ಕೊಡಿ.